ನೋಡಿ, ಇದು ಕುಪ್ಪೆ ಸೊಪ್ಪು ಅಂತಾರೆ. ಇದು ಏನೇನು ಒಳ್ಳೆಯದು ಅಂತ ಹೇಳಿ ನಾನು ಮಾಡಿ ತೋರಿಸ್ತೀನಿ. ನನಗಿದು ಗಿಡ ಸಿಕ್ತು, ಎಲ್ಲ ಕಡೆನೂ ಇರುತ್ತೆ ಗಿಡ. ಇದು ಈ ಸೈಟಲ್ಲಿ ಖಾಲಿ ಜಾಗದಲ್ಲೆಲ್ಲ ಇರುತ್ತೆ. ತುಂಬ ಒಳ್ಳೆಯದಿದು ಕುಪ್ಪೆ ಸೊಪ್ಪು ಅಂತ ಹೇಳಿ. ಇದರದ್ದು ವಿಶೇಷತೆ ಏನು ಅಂತ ನಾನು ಮುಂದೆ ಹೇಳ್ತೀನಿ, ಬನ್ನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಕುಪ್ಪೆ ಸೊಪ್ಪು ನೋಡಿರ್ತೀರ. ನಿಮಗೆ ಖಾಲಿ ಸೈಟಲ್ಲಿ, ಮನೆ ಹಿತ್ತಲಲ್ಲಿ ಎಲ್ಲ ಕಡೆನೂ ಅದಾಗದೇ ಬೆಳ್ಕೊಂಡಿರುತ್ತೆ ನೋಡಿ. ಈಗಿರುತ್ತೆ. ಇದು ನಾನು ತಂದಿಟ್ಟೆ, ಸ್ವಲ್ಪ ಬಾಡೋಯ್ತು ನೋಡಿ. ಈ ಥರ ಇರುತ್ತೆ. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಕಾಲಡಿಗೆ, ಪಾರ್ಕಲ್ಲಿ, ಖಾಲಿ ಸೈಟಲ್ಲಿ ಎಲ್ಲ ಕಡೆ ಇರುತ್ತೆ ನೋಡಿ. ಈ ಥರ ಇರುತ್ತೆ. ಕುಪ್ಪೆ ಸೊಪ್ಪು ಅಂತಾರೆ. ತುಂಬ ಇದು ಕೆಮ್ಮಿಗೆ, ಗಂಟ್ಲು ನೋವಿಗೆ, ಜಂತುಳಕ್ಕೆ, ಹೊಟ್ಟೆಯಲ್ಲಿ ಏನಾದರೂ ಹುಳ ಇದ್ದರೆ, ಅಲ್ಸರ್ಗೆ, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಈ ಸೊಪ್ಪು. ಇದನ್ನು ಇವಾಗ ನೋಡಿ, ಇವಾಗ ಥಂಡಿಗಾಲ, ಇದರಲ್ಲಿ ನೀವು ಕಷಾಯನೂ ಮಾಡ್ಕೊಂಡು ಕುಡಿಬೋದು. ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಇದು ನಾವು ಬೆಳೆಸಿರೋದಲ್ಲ. ನೀವು ಬೆಳೆಸ್ರಿ ಇದನ್ನು. ಆದರೆ ಇದನ್ನು ನಾನು ರೋಡ್ ಸೈಡ್ ಕಿತ್ಕೊಂಡು ಬಂದಿರೋದು, ವಿಡಿಯೋ ಹಾಕಿದ್ದೀನಿ ನೋಡಿ. ರೋಡ್ ಸೈಡ್ ಇರೋದಿದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಈ ಥರ ಎಲೆ ಕಿತ್ಕೊಳ್ಳಿ, ಇದ್ರದ್ದು ಕಷಾಯ ಮಾಡ್ಕೊಳ್ಳಿ. ಕಷಾಯಕ್ಕೆ ಒಂದು ಲೋಟ ನೀರು ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, ಕಾಳುಮೆಣಸು ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಇವಾಗ ನಾನೊಂದಿಷ್ಟು ಒಂದು 7-8 ಎಲೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೋಡಿ, ಈಗ ಜಚ್ಕೊಂಬಿಡಿ. ತುಂಬ ಎಲ್ಲದಕ್ಕೂ ಒಳ್ಳೆಯದಿದು. ತುಂಬ ಮೊಡವೆಗೆ ಹೋಗುತ್ತೆ ಅಂತಾರೆ. ನಾನು ಮೊಡವೆದೆಲ್ಲ ಟ್ರೈ ಮಾಡಿಲ್ಲ. ಮಕ್ಕಳಿಗೆ ಕಫ ಕೆಮ್ಮಾಗಿದ್ದರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಇದು ಕಫ ಕರಗುತ್ತೆ. ಕಫ ನಿಮಗೆ ವಾಂತಿಯಾಗಿ ಆದರೂ ಹೊರಗಡೆ ಬರುತ್ತೆ. ಇಲ್ಲ ಅಂತ ಅಂದರೆ ಬೇದಿ ರೂಪದಲ್ಲಾದರೂ ಬಂದ್ಬಿಡುತ್ತೆ ನೋಡಿ. ಈ ಥರ ಇರುತ್ತೆ ಗಿಡ ಇದು. ತುಂಬ ರಸ ಬರುತ್ತೆ ಇದರಲ್ಲಿ. ಮಕ್ಕಳಿಗೆ ನೀವು ಕೆಮ್ಮು ನೆಗಡಿ ಆದಾಗ ಫಸ್ಟ್ ಇದನ್ನು ಮಾಡಿಕೊಂಡು ಆಮೇಲೆ ನೀವು ಡಾಕ್ಟರ್ ಹತ್ರ ಹೋಗಿ. ಸ್ವಲ್ಪ ಒಗ್ರಿರುತ್ತೆ. ನಾಲ್ಗೆ ಕಹಿ ಆದರೆ ದೇಹಕ್ಕೆ ಒಳ್ಳೆಯದಲ್ವ. ಇವಾಗ ಇದಕ್ಕೆ ಈ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಅದಕ್ಕೆ ಒಂದು ಸ್ವಲ್ಪ ನೋಡಿ, ಕಾಳುಮೆಣಸು ಪುಡಿ ತೊಗೊಳ್ಳಿ. ಇಷ್ಟು ಸ್ವಲ್ಪ ಜೇನುತುಪ್ಪ ಹಾಕಿ. ನಿಮ್ಮನೇಲಿ ಯಾವುದಿದೆ ಜೇನುತುಪ್ಪ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯದಂದರೆ ಒಳ್ಳೆಯದು. ಅಲ್ಸರ್ ಕಡಿಮೆ ಆಗುತ್ತೆ. ಇದ್ರದ್ದು ಎಣ್ಣೆ ತಯಾರಿಸಿಡ್ಬೋದು ನೀವು. ಮಂಡಿ ನೋವಿಗೆಲ್ಲ ಒಳ್ಳೆಯದು ಈ ಎಣ್ಣೆ ನೋಡಿ. ಇಷ್ಟು ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಿದೆ. ಕಫ ಇದ್ರೂ ಕಡಿಮೆ ಆಗುತ್ತೆ, ಕೆಮ್ಮಿದ್ರೂ ಕಡಿಮೆ ಆಗುತ್ತೆ. ಚಿಕ್ಕ ಮಕ್ಳಿಗೂ ಮಾಡಿಕೊಡಿ. ನಾವು ಇಡ್ಲಿ ಪುಡಿ ಇದ್ದರೆ ಇಡ್ಲಿ ಪುಡಿ ಹಾಕಿ. ನಾನು ಕಾಳುಮೆಣಸು ಪುಡಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ತುಂಬ ಒಳ್ಳೆಯದು. ಚಿಕ್ಕ ಮಕ್ಳಿಗೂ ಮಾಡಿಕೊಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.